ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 121 1ನೇ ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಈಗ ದಾವೀದನಿಗೆ ಏನೋ ಒಂದು ಅವಶ್ಯಕತೆ ಇದೆ, ಏನೋ ಬೇಕಾಗಿದೆ. ಆದರೆ ಅವನ ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಮನುಷ್ಯರ ಹತ್ರ ಓಡಿ ಹೋಗ್ತಾ ಇಲ್ಲ, ಇಲ್ಲ ಹಣವನ್ನ ಹುಡುಕಿ ಹೋಗ್ತಾ ಇಲ್ಲ, ಇಲ್ಲ ಏನೋ ಮಾಡಬೇಕು ಏನೋ ಅಂತ ಚಿಂತೆ ಮಾಡ್ತಾ ಇಲ್ಲ. ಆತನು ಒಂದೇ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತಾ ಇದ್ದಾನೆ. ಅಂದ್ರೆ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡ್ತಾ ಇದ್ದಾನೆ. ಅದೇ ಮುಂದಿನ ವಾಕ್ಯದಲ್ಲಿ, ಭೂಮಿಯ ಆಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆಮೇನ್. ಎಲ್ಲಿಂದ ಬರುತ್ತದೆ ಅಂತ ಹೇಳಿದಂತ ದಾವೀದನೇ 2ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ, ಯೇಸು ಕ್ರಿಸ್ತನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ದೃಢವಾಗಿ ಹೇಳ್ತಾ ಇದ್ದಾರೆ. ಆ ದೃಢ ನಂಬಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅನೇಕ ಬಾರಿ ದಾವೀದನು ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನ ಕಡೆಗೆ ತನ್ನ ಕಣ್ಣುಗಳನ್ನೆತ್ತಿ ನೋಡಿ ಪ್ರಾರ್ಥಿಸಿದ್ದರಿಂದ ಅವರು ಮೇಲುಗಳನ್ನು ಹೊಂದಿಕೊಂಡಿದ್ದಾರೆ. ಅದಕ್ಕೆ ದೃಢ ನಂಬಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತದೆ ಎಂಬುದಾಗಿ. ಇದನ್ನು ನೋಡುತ್ತಿರೋ ಪ್ರಿಯ ದೇವರ ಮಕ್ಕಳೇ, ನೀವು ಈ ದಿನ ಯಾವುದೋ ಒಂದು ಅವಶ್ಯಕತೆಯಲ್ಲಿ ಇದ್ದೀರಾ. ಅಯ್ಯೋ, ನನಗೆ ಇದು ಬೇಕಲ್ಲ, ಇದು ಹೇಗೆ ನಡೆಯುತ್ತೆ, ಇಲ್ಲ ಇದು ನನ್ನ ಮಗುವಿನ ಒಂದು ವಿವಾಹ ಆಗ್ಬೇಕಲ್ಲ, ನನ್ನ ಮಗಳ ವಿವಾಹ ಆಗ್ಬೇಕು, ನನ್ನ ಮಗನ ವಿವಾಹ ಆಗ್ಬೇಕು, ಈ ಮನೆ ಕಟ್ಟಬೇಕು, ಈ ಕೆಲಸ ಸಿಗಬೇಕು, ನನ್ನ ಮಗುಗೊಂದು ಸಂತಾನ ಭಾಗ್ಯ ಬೇಕು, ಅದು ಇದು ಏನೇನೋ ದಿನನಿತ್ಯ ನಮ್ಮ ಜೀವನದಲ್ಲಿ ಅಗತ್ಯಗಳು ಬರ್ತಾನೆ ಇದೆ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಕೆಲವರು ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಹೋಗಿ ಮನುಷ್ಯರನ್ನು ಹುಡುಕ್ತೀರಾ. ಹಲ್ಲೆಲೂಯಾ. ಅವ್ರ ಹತ್ರ ಹೋಗಿ ಸಹಾಯ ಕೇಳೋಣ, ಅವ್ರ ಹತ್ರ ಹೋಗಿ ಸ್ವಲ್ಪ ರೆಕಮೆಂಡೇಶನ್ ಕೇಳೋಣ, ಅವ್ರ ಹತ್ರ ಹೋಗಿ ಕಾರ್ಯವನ್ನು ಹಂಚಿಕೊಳ್ಳೋಣ ಅಂತ ಹೇಳಿ ಅನೇಕ ಪ್ರಯತ್ನಗಳನ್ನ ಮನುಷ್ಯರಾಗಿರುವ ನಾವು ದಿನನಿತ್ಯ ಮಾಡ್ತಾನೆ ಇರ್ತೇವೆ. ಹಲ್ಲೆಲೂಯಾ. ಆದ್ರೆ ನಾವು ಮನುಷ್ಯರ ಬಳಿ ಹೋಗಿ ಕೇಳಿ ಪಡೆದುಕೊಳ್ಬಹುದು, ಆದರೆ ಅದು ಯಾವುದು ಕೂಡ ಶಾಶ್ವತವಾಗಿರೋದಿಲ್ಲ, ಎಲ್ಲವೂ ತಾತ್ಕಾಲಿಕವಾಗಿರುತ್ತದೆ. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ದಿನ ದಾವೀದನ ಹಾಗೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ ಈ ದಿನ ನಿನ್ನ ಹೃದಯ ದೃಢವಾಗಿ ನಂಬಬೇಕು. ನಿನಗೊಂದು ಗಾಡಿ ಬೇಕಾಗಿದ್ಯಾ, ಇಲ್ವಾ ನಿನಗೊಂದು ಕೆಲಸ ಬೇಕಾಗಿದ್ಯಾ, ಇಲ್ಲ ನಿನಗೊಂದು ಸಂತಾನ ಭಾಗ್ಯ ಬೇಕಾಗಿದ್ಯಾ, ಇಲ್ಲ ತಕ್ಕ ಸಮಯದಲ್ಲಿ ನಿನಗೆ ಮದುವೆ ಆಗಬೇಕಾ, ಇಲ್ಲ ಏನೋ ಒಂದು ಅವಶ್ಯಕತೆಯಲ್ಲಿ ಇದೆಯಾ, ಇದು ನಡಿಬೇಕು, ಇದು ಆಗಬೇಕು, ಇದು ಬೇಕು ಎಂಬುದಾಗಿದ್ಯಾ, ದೃಢ ನಂಬಿಕೆಯಲ್ಲಿ ಅಲ್ಲೂ ಪ್ರಯತ್ನ ಮಾಡ್ತೀನಿ, ಇಲ್ಲೂ ಮಾಡ್ತೀನಿ, ಅದಕ್ಕೂ ಹೋಗ್ತೀನಿ, ಇದಕ್ಕೂ ಹೋಗ್ತೀನಿ, ದಯವಿಟ್ಟು ಬೇಡ. ನೋಡಿ, 2 ದೋಣಿಯಲ್ಲಿ ನಾವು ಪ್ರಯಾಣ ಮಾಡೋದೇ ಆದ್ರೆ ನಾವು ಸೇರಬೇಕಾದ ದಡಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಲೆಲೂಯಾ. ಇದು ಎಂತ ಸಾಮಾನ್ಯರಿಗೂ ಗೊತ್ತಿರೋ ವಿಷಯ. ನಾವು 2 ಹಾದಿಯಲ್ಲಿ ಹೋಗೋದಾದ್ರೆ ನಾವು ಏನನ್ನು ಹೊಂದಿಕೊಳ್ಳಕ್ಕೆ ಆಗೋದಿಲ್ಲ. ದೃಢ ನಂಬಿಕೆಯಲ್ಲಿ ಯೇಸುವೇ ನನ್ನ ಪ್ರಾರ್ಥನೆಯಲ್ಲೇ ದೇವರ ಅದ್ಭುತ ಮಾಡ್ತಾರೆ ಎಂಬುದಾಗಿ ಸ್ಥಿರವಾಗಿ ಕೂತ್ಕೊಳ್ರಿ, ಅಲುಗಾಡಬೇಡ್ರಿ, ಭಯ ಪಡಬೇಡ್ರಿ, ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ. ನಿಶ್ಚಯವಾಗಿ ದೇವರು ಕಾರ್ಯ ಮಾಡ್ತಾರೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಈ ದಿನದವರೆಗೂ ನಿಮ್ಗೆ ಇನ್ನೂ ಆ ಅಗತ್ಯಗಳು ಪೂರೈಸಲ್ಪಡದೆ ಇರೋದಕ್ಕೆ, ಇನ್ನು ನಿಮಗೆ ಬೇಕಾಗಿದ್ದು ಸಿಗದೆ ಇರೋದಕ್ಕೆ, ಇನ್ನೂ ನಿಮ್ಮ ಹತ್ರ ಏನೋ ನಂಬಿಕೆಗೆ ಒಂದು ಕೊರತೆಯಾಗಿರೋ ವಿಷಯ ಇದೆ, ಇನ್ನು ನಿಮ್ಮಲ್ಲಿ ಯಾರ ಮೇಲೋ ಒಂದು ನಂಬಿಕೆ ಇದೆ, ಯಾವುದೋ ಒಂದು ವಸ್ತು ಮೇಲೆ ನಿಮ್ಗೆ ನಂಬಿಕೆ ಇದೆ, ಅಥವಾ ನಿಮ್ಮ ಅದು ವಿದ್ಯೆ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮ ಸಂಬಳದ ಮೇಲೆ ಆಗಿರ್ಬೋದು, ಇಲ್ಲ ಯಾವುದೋ ನಿಮ್ಗೊಂದು ಆಧಾರ ಅಂತ ನೀವು ತಿಳ್ಕೊಂಡಿದ್ದೀರಾ. ಅದನ್ನ ನೀವು, ಅದು ಆಧಾರವಲ್ಲ, ಅದೆಲ್ಲ ತಾತ್ಕಾಲಿಕ. ಯೇಸುವೇ ನನಗೆ ಪರಿಹಾರಕ, ಯೇಸುವೇ ನನ್ನ ಸಹಾಯಕನು, ಯೇಸುವೇ ನನಗೆ ಎಲ್ಲ ಅಂತ ಸಂಪೂರ್ಣವಾಗಿ ನಿನ್ನ ಹೃದಯ ಯಾವಾಗ ಒಪ್ಪಿಕೊಳ್ಳುತ್ತೋ ಆಗ ನಿನಗೆ ಅದ್ಭುತ ನಡೆಯುತ್ತದೆ. ಇಲ್ಲ ಅವರನ್ನ ಕೇಳಿದ್ದೀನಿ, ಇಲ್ಲ ಅವರು ಹೇಳಿದ್ದಾರೆ ಹಾಗೆ ಹೀಗೆ, ಇನ್ನು ವೈದ್ಯರನ್ನ, ವಕೀಲರನ್ನ, ಜಡ್ಜಿಗಳನ್ನ, ಇವರನ್ನ ನೀನು ನಂಬಿಕೊಂಡಿರೋದೇ ಆದ್ರೆ ಈ ದಿನ ಒಂದು ತೀರ್ಮಾನ ಮಾಡಿ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡು. ಇಲ್ಲಪ್ಪ, ನನ್ನ ನಂಬಿಕೆ ನೀನೇ ಎಂಬುದಾಗಿ ಹೃದಯ ಪೂರ್ವಕವಾಗಿ
ಮೊದಲನೇದಾಗಿ ನಂಬಿಕೆಯಿಂದ ಹೇಳಿ ನೀನು ಕಾದಿರು. ನಂಬಿಕೆಯಲ್ಲಿ ಮೊದಲನೇದಾಗಿ ಬೇಕಾಗಿರೋದು ಏನು ಗೊತ್ತಾ? ತಾಳ್ಮೆ ಇರಬೇಕು. ಅಬ್ರಹಾಮನಲ್ಲಿ ನಂಬಿಕೆ ಇತ್ತು, ಆ ವಾಗ್ದಾನ ಹೊಂದಿಕೊಳ್ಳೋದಕ್ಕೆ ಆತನಲ್ಲಿ ತಾಳ್ಮೆಯೂ ಇತ್ತು. ಆ ನಂಬಿಕೆಯಲ್ಲಿದ್ದಂಥ ತಾಳ್ಮೆ, ಆ ಸಹನೆ ತಕ್ಕ ಸಮಯದಲ್ಲಿ ಇಸಾಕನನ್ನು ಕೊಡ್ತು. ಇಸಾಕನನ್ನು ನೋಡೋದಾದ್ರೆ ಒಂದು ಆಶೀರ್ವಾದವಾದ ಮಗುವಾಗಿ ಅವರಿಗೆ ಇದ್ದನು. ನೋಡ್ರಿ, ಸತ್ಯವೇದದಲ್ಲಿ ಅಬ್ರಹಾಮನಿಂದ ಇನ್ನು ಅನೇಕರನ್ನ ನೀವು ನೋಡೋದೇ ಆದ್ರೆ ಎಲ್ಲರಿಗೂ ಇಬ್ಬರಿಬ್ಬರು ಹೆಂಡತಿಯರಿರ್ತಾರೆ. ಆದ್ರೆ ಇಸಾಕನಿಗೆ ರೆಬೆಕ್ಕಳು ಮಾತ್ರವೇ ಹೆಂಡತಿಯಾಗಿರ್ತಾಳೆ. ಯಾಕಂದ್ರೆ ಆ ರೀತಿ ಒಂದು ಆಶೀರ್ವಾದವಾದ ಜೀವನ, ಆ ರೀತಿಯ ಪರಿಶುದ್ಧವಾದ ಜೀವನ. ತನ್ನ ತಾಯಿ ಸತ್ತಾಗಲೂ ಕೂಡ ಸಂಜೆಯ ವೇಳೆಯಲ್ಲಿ ಆತನು ದೇವರನ್ನು ಧ್ಯಾನ ಮಾಡುವ ವ್ಯಕ್ತಿಯಾಗಿ, ಅಂದ್ರೆ ಒಂದು ಆಶೀರ್ವಾದದ ವ್ಯಕ್ತಿಯಾಗಿ ಇಸಾಕನಿದ್ದ. ಯಾಕೆ ಗೊತ್ತಾ? ನಂಬಿಕೆಯಿಂದ ಹೊಂದಿಕೊಂಡದ್ದು ಯಾವಾಗಲೂ ಆಶೀರ್ವಾದವಾಗಿರುತ್ತದೆ. ಆ ಸಹನೆಯಿಂದ ಪಡೆದುಕೊಂಡದ್ದು ಅದು ಆಶೀರ್ವಾದವಾಗಿ ಇರುತ್ತದೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಈ ವಾಕ್ಯವನ್ನು ನೀವು ಪೂರ್ಣ ಹೃದಯದಿಂದ ನಂಬ್ರಿ. ಅಪ್ಪ, ನನ್ನನ್ನು ಕ್ಷಮಿಸ್ರಿ, ನಾನು ಮನುಷ್ಯರನ್ನು ಎದುರು ನೋಡ್ತಾ ಇದ್ದೆ, ನನ್ನ ಸಂಬಳದ ಮೇಲೆ ನನ್ನ ನಂಬಿಕೆ ಇಟ್ಟಿದ್ದೆ, ನನ್ನ ವಿದ್ಯೆ ಮೇಲೆ ನನ್ನ ನಂಬಿಕೆ ಇಟ್ಟಿದ್ದೆ, ಆ ಅಧಿಕಾರಿ ಮೇಲೆ ನಂಬಿಕೆ ಇಟ್ಟಿದ್ದೆ, ಅದು ಇದು ಏನೇನೆಲ್ಲ ಇದೆಯೋ ಫಸ್ಟ್ ಅದನ್ನು ನಿಮ್ಮ ಹೃದಯದಿಂದ ತೆಗೆದು ಹಾಕಿ ದೇವರ ಬಳಿ ಕ್ಷಮೆ ಕೇಳಿ. ಅಪ್ಪ, ನನ್ನನ್ನು ಕ್ಷಮಿಸಿರಿ, ನನ್ನ ನಂಬಿಕೆ ನೀವೇ ಎಂಬುದಾಗಿ ಹೃದಯದ ಆಳದಿಂದ ನೀವು ಯಾವಾಗ ಹೇಳಿ ಸಹನೆಯಿಂದ ಆ ನಂಬಿಕೆಯಲ್ಲಿ ಕಾದುಕೊಂಡಿರ್ತೀರೋ ಆಗ ದೇವರು ನಿಶ್ಚಯವಾಗಿ ಕ್ಷಣ ಮಾತ್ರದಲ್ಲಿ ಅದ್ಭುತ ಮಾಡಲು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ಒಂದು ಚಿಕ್ಕ ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ. ಜಾರ್ಜ್ ಮುಲ್ಲರ್ ಎಂಬ ಒಬ್ಬ ದೇವ ಸೇವಕರಿಗೆ ಒಂದು ಹಾಸ್ಟೆಲ್ ಅನ್ನು ನಡೆಸ್ತಾ ಇದ್ರು. ಅವರಿಗೆ ಆ ಹಾಸ್ಟೆಲ್ ನಲ್ಲಿ ಆ ಮಕ್ಕಳಿಗೆ ಮುಂಜಾನೆ ಉಪಹಾರ ಇಲ್ಲ. ಆದ್ರೆ ಆ ದಿನ ಎಲ್ಲರನ್ನ ಆ ಟೇಬಲ್ ಮೇಲೆ ಕೂರಿಸಿ, ಡೈನಿಂಗ್ ಹಾಲ್ ನಲ್ಲಿ ಕೂರಿಸಿ, ಎಲ್ಲರಿಗೂ ಗ್ಲಾಸ್ ಇಟ್ಟು ಹಾಗೆ ಪ್ಲೇಟ್ ಇಟ್ಟು ಎಲ್ಲವನ್ನ ಇಟ್ಟುಬಿಟ್ಟು ಆ ಜಾರ್ಜ್ ಮುಲ್ಲರ್ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ರಿ, ಆಹಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ರಿ ಎಂಬುದಾಗಿ. ತಕ್ಷಣವೇ ಆ ಪ್ರಾರ್ಥನೆ ಮಕ್ಕಳು ಮಾಡಿ ಮುಗಿಸುವಷ್ಟರೊಳಗೆ ಕದವನ್ನ ತಟ್ಟಿ ಒಂದು ವ್ಯಕ್ತಿ ಹಾಲನ್ನು ಕೊಟ್ಟು ಹೋಗ್ತಾರೆ. ಹಾಲೆಲ್ಲೋ, ಯಾಕಂದ್ರೆ ಅವರ ವಾಹನ ಕೆಟ್ಟು ಹೋಗಿರುತ್ತೆ. ಆದ್ರಿಂದ ಆ ಹಾಲನ್ನಲ್ಲಿ ಇಳಿಸಿದ್ರೇನೆ ಅವ್ರು ಮುಂದಿನ ಕಾರ್ಯ ಮಾಡೋದಕ್ಕೆ ಸಾಧ್ಯ. ಅದೇ ರೀತಿ ಇನ್ನೊಂದು ವ್ಯಕ್ತಿ ಬರ್ತಾರೆ, ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ, ನಾನು ಈ ದಿನ ಬ್ರೆಡ್ಗಳನ್ನ ಮಾಡಿ ನಿಮಗೆ ತೆಗೆದುಕೊಂಡು ಬಂದು ಕೊಡಬೇಕೆಂಬ ಒಂದು ಪ್ರೇರೇಪಣೆ ಆಗ್ತಿತ್ತು ಅಂತ ಹೇಳಿ ಇನ್ನೊಬ್ರು ಬಂದು ಬ್ರೆಡ್ ಅನ್ನು ಕೊಟ್ಟು ಹೋಗ್ತಾರೆ. ಹಾಲೆಲ್ಲೂಯ್ಯ. ನೋಡಿ, ನಂಬಿಕೆ ಅಂತ ಹೇಳುವಾಗ ದೃಢವಾಗಿ ಅದು ಯೇಸುವಿನ ಮೇಲೆ ಮಾತ್ರವೇ ಇರಬೇಕು. ಅದನ್ನ ಬಿಟ್ಟು ಹಾಗೆ ಹೀಗೆ ಅಲುಗಾಡ್ತಾ ಇದ್ರೆ ಇನ್ನೂ ಕೆಲವು ದಿನ ಆಲಸ್ಯ ಆಗುತ್ತೆ, ಇನ್ನೂ ದಿನಗಳು ಕಳೀತಾನೆ ಇರುತ್ತೆ. ಇಲ್ಲಪ್ಪ, ನೀನು ಮಾಡೇ ಮಾಡ್ತೀಯ, ನನಗಾಗಿ ನೀನು ಮಾಡೇ ಮಾಡ್ತೀಯ, ನಿನ್ನಿಂದ ಸಾಧ್ಯ ಅಂತ ಪ್ರತಿ ಬಾರಿ ನಿನ್ನ ಹೃದಯ ಹೇಳ್ತಾನೆ ಇರಬೇಕು. ನಿನ್ನ ತುಟಿ ಅದನ್ನ ಉಚ್ಚರಿಸ್ತಲೇ ಇರಬೇಕು. ನಿನ್ನ ನಂಬಿಕೆ ನಿನ್ನಲ್ಲಿ ನಿನಗೂ ಹೇಳ್ಕೊಳ್ಬೇಕು, ನಿನ್ನ ಮುಂದೆ ಇರೋರ್ಗೂ ಹೇಳಬೇಕು, ನಿನ್ನ ಸುತ್ತಮುತ್ತಲ ಇರೋರ್ಗೂ ನೀನು ಅದನ್ನೇ ಹೇಳಬೇಕು. ಈ ಸಾಲನ ದೇವರು ತೀರಿಸ್ತಾರೆ, ಈ ಬಲಹೀನತೆನ ದೇವರು ನೀಗಿಸ್ತಾರೆ, ಈ ಪರಿಸ್ಥಿತಿನ ದೇವರು ಬದಲಾಯಿಸ್ತಾರೆ, ಈ ಅವಶ್ಯಕತೆನ ದೇವರು ಪೂರೈಸ್ತಾರೆ ಎಂಬುದಾಗಿ ನಿನ್ನ ಯಾವಾಗ ದೃಢವಾದ ಮನಸ್ಸಿನಲ್ಲಿ ನನ್ನ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ ನೀನು ನಂಬುತ್ತೀಯೋ, ಅದನ್ನು ಜನರಿಗೆ ನಿನ್ನ ನಂಬಿಕೆಯನ್ನು ತೋರಿಸ್ತೀಯೋ, ಸಹನೆಯಿಂದ ಕಾದಿರ್ತೀಯೋ, ನಿಶ್ಚಯವಾಗಿ ನೀನು ಬೇಡುವುದಕ್ಕಿಂತ ಪ್ರಾರ್ಥಿಸುವುದಕ್ಕಿಂತ ದೇವರು ಹೆಚ್ಚಾಗಿ ಕೊಟ್ಟು ನಿನ್ನನ್ನು ನಿನ್ನ ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸ್ತಾರೆ. ನಿಶ್ಚಯವಾಗಿ ಇಂದಿನಿಂದ ನೀವು ದೃಢ ನಂಬಿಕೆಯಲ್ಲಿ ಇದ್ದು ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನಿಂದ ನನ್ನ ಯೇಸು ಕ್ರಿಸ್ತನಿಂದ ಎಲ್ಲವನ್ನು ಪಡೆದುಕೊಳ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನಿನ್ನ ನಂಬಿಕೆ ದೇವರೇ ಆಗಿರಲಿ. ಕರ್ತನ ಆ ರೀತಿ ನಿಮ್ಮನ್ನು ಆಶೀರ್ವದಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು.